ಬನ್ನಿರಿ, ದೇವರ ಕಾರ್ಯಗಳನ್ನು ನೋಡಿರಿ. ಆತನ ಆಳಿಕೆ ನರರಲ್ಲಿ ಭಯ ಹುಟ್ಟಿಸತಕ್ಕದ್ದಾಗಿದೆ. ಮಂಗಳವಾರ 13 ಮೇ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಅರಸರುಗಳು 2ನೇ ಭಾಗ 3ನೇ ಅಧ್ಯಾಯದ 18ನೇ ವಚನ. ಆತನು ತನ್ನ ದೃಷ್ಟಿಯಲ್ಲಿ ಅಲ್ಪವಾಗಿರುವ ಈ ಕಾರ್ಯದ ಹೊರತಾಗಿ ಮೋವಾಬ್ಯರನ್ನು ನಿಮ್ಮ ಕೈಗೆ ಒಪ್ಪಿಸುವನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರು ತನ್ನ ಮಕ್ಕಳಿಗೆ ಅಸಾಧ್ಯವಾದಂಥ ಪರಿಸ್ಥಿತಿಯಲ್ಲಿ ಅತ್ಯಧಿಕವಾದಂಥ ಆಶೀರ್ವಾದ ನೀಡುವಂತವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಅಸಾಧ್ಯವಾದಂಥ ಸಮಯದಲ್ಲಿ ಅತ್ಯಧಿಕವಾದಂಥ ಆಶೀರ್ವಾದ. ಕರ್ತನಲ್ಲಿ ಪ್ರಿಯರೇ, ಎಲೀಷನ ಬಳಿಗೆ ಯೆಹೋಷಾಫಾಟನು, ಇಸ್ರಾಯೇಲ್ಯರ ಅರಸನು ಮತ್ತು ಈದೋಮನ ಅರಸನು ಬಂದು ತಾವು ದೇವರ ಮಾರ್ಗದರ್ಶನಕ್ಕೋಸ್ಕರವಾಗಿ ಕೇಳುವುದಕ್ಕೆ ಬಂದಾಗ ಎಲೀಷನು ಅವರಿಗೆ, ನಿಮ್ಮ ದೇವರುಗಳು ಅಥವಾ ನಿಮ್ಮ ಪಿತೃಗಳು ಆರಾಧಿಸುವಂಥ ನಂಬುವಂಥ ದೇವರ ಬಳಿಗೆ ಹೋಗಿರಿ ಎಂಬುದಾಗಿ ಹೇಳಿದನು. ಆದರೂ ಯೆಹೋಷಾಫಾಟನ ನಿಮಿತ್ತವಾಗಿ ದೇವರು ನಿಮಗೋಸ್ಕರವಾಗಿ ಕಾರ್ಯ ಮಾಡುತ್ತಾನೆಂಬುದಾಗಿ ಹೇಳುತ್ತಾ, ಅವರು ನೀರಿಲ್ಲದಂಥ ಪರಿಸ್ಥಿತಿಯಲ್ಲಿದ್ದಾಗ ತಗ್ಗುಗಳು ನೀರಿನಿಂದ ತುಂಬುವವು, ಮಳೆಯಾಗಲಿ ಗಾಳಿಯಾಗಲಿ ಇರುವುದಿಲ್ಲ, ಇದು ದೇವರ ಅದ್ಭುತ ಎಂಬುದಾಗಿ ತಿಳಿಸಿದನು. ಅದನ್ನು ಹೇಳುವಾಗ ಎಲೀಷನು ಹೇಳುವಂಥದ್ದೇನೆಂದರೆ, ಈ ಒಂದು ಕಾರ್ಯವು ದೇವರ ದೃಷ್ಟಿಯಲ್ಲಿ ಅಲ್ಪವಾಗಿದೆ ಮತ್ತು ಈ ಕಾರ್ಯದ ಹೊರತಾಗಿ ಮೋವಾಬ್ಯರನ್ನು ಕೂಡ ನಿಮ್ಮ ಕೈಗೆ ಒಪ್ಪಿಸುತ್ತಾರೆ. ಅಂದರೆ ಮಳೆ ಇಲ್ಲದೆ ಗಾಳಿ ಇಲ್ಲದೆ ನೀರು ಅವರಿಗೆ ಸಿಗುವಂಥದ್ದೇ ಒಂದು ದೊಡ್ಡ ಅದ್ಭುತ. ಆದರೆ ದೇವರ ದೃಷ್ಟಿಯಲ್ಲಿ ಅದು ಅಲ್ಪವಾದದ್ದು ಮತ್ತು ದೇವರು ಅವರು ನೆನೆಸುವುದಕ್ಕಿಂತ ಆಶಿಸುವುದಕ್ಕಿಂತ ಹೆಚ್ಚಾದಂಥವುಗಳನ್ನು ದೇವರು ಕೊಡುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದಾನೆ, ಆಶೀರ್ವದಿಸುತ್ತಾನೆ. ದೇವರು ತನ್ನ ಮಕ್ಕಳನ್ನು ಪರಾಂಬರಿಸುವಂಥದ್ದು, ರಕ್ಷಿಸುವಂಥದ್ದು, ಒದಗಿಸಿಕೊಡುವಂಥದ್ದು, ಆಶೀರ್ವದಿಸುವಂಥದ್ದು ನಾವು ನೋಡುವಂಥ ವಿಚಾರ. ಕರ್ತನಲ್ಲಿ ಪ್ರಿಯರೇ, ದೇವರ ಅದ್ಭುತಕರವಾದಂಥ ನಡೆಸುವಿಕೆಯಲ್ಲಿ ಇರುವಂಥ ಪ್ರತಿಯೊಬ್ಬರನ್ನು ದೇವರು ಕೈ ಬಿಡುವುದೇ ಇಲ್ಲ. ಅಸಾಧ್ಯವಾದಂಥದ್ದನ್ನು ಬಹಳ ಸುಲಭವಾಗಿ ಮಾಡುತ್ತಾ ಆತನ ದೃಷ್ಟಿಯಲ್ಲಿ ಅದು ಅಲ್ಪವಾದದ್ದೇ ಎಂಬುದಾಗಿ, ಯಾಕಂದರೆ ದೇವರಿಗೆ ಅಸಾಧ್ಯ ಯಾವುದೂ ಇಲ್ಲ ಎಂಬುದಾಗಿ. ಅಷ್ಟು ಮಾತ್ರವಲ್ಲದೆ ಮೋವಾಬ್ಯರನ್ನು, ಅಂದರೆ ಅವರ ವಿರುದ್ಧವಾಗಿ ನಿಂತಿರ್ತಕ್ಕಂಥವರನ್ನು ವಶಕ್ಕೆ ಕೊಡುವಂಥ ಆಶೀರ್ವಾದವನ್ನು ಕೂಡ ದೇವರು ಕೊಡುತ್ತಾನೆ. ಅಸಾಧ್ಯವಾದಂಥದ್ದನ್ನು ದೇವರು ನಮಗೆ ಮಾಡುತ್ತಾನೆ. ನಂಬೋಣ, ನಿರೀಕ್ಷಿಸೋಣ. ಕರ್ತನೆ ದಯಾಮಯ ಸ್ವಾಮಿ, ನಿನ್ನನ್ನೇ ನಂಬಿದ್ದೇವೆ, ನಿನ್ನಲ್ಲಿಯೇ ನಿರೀಕ್ಷೆ ಇಟ್ಟುಕೊಂಡಿದ್ದೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.